ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಪೇಪರ್ 1 EVS ಗೆ ಸಂಬಂಧಪಟ್ಟಂತೆ ನಡೀತಾ ಇರುವಂತ ಸೀರೀಸ್ ಆಗಿರುತ್ತೆ. ಇದರಲ್ಲಿ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಇದು ಇವಾಗ 8ನೇ ವಿಡಿಯೋ ಆಗಿರುತ್ತೆ. ಓಕೆ, ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ದೇಹವು ಬದಲಾವಣೆಗೆ ಒಳಗಾಗುವ ಸಂತಾನೋತ್ಪತ್ತಿಯ ಪರಿಪಕ್ವನಕ್ಕೆ ಕಾರಣವಾಗುವಂತಹ ಜೀವನದ ಅವಧಿಯನ್ನ ಏನಂತ ಕರೀತಾರೆ? ನೋಡಿ, ದೇಹ ಏನಿರುತ್ತೆ, ಮನುಷ್ಯನ ದೇಹ ಬದಲಾವಣೆಗೆ ಒಳಪಡುವಂತಹ ಅಥವಾ ಒಳಗಾಗುವಂತಹ ಸಂತಾನೋತ್ಪತ್ತಿಯ ಪರಿಪಕ್ವತೆಗೆ ಜೊತೆಗೆ ಅದನ್ನ ಪರಿಪಕ್ವನಕ್ಕೆ ಅಂತ ಕೂಡ ಕರೀತಾರೆ. ಇದಕ್ಕೆ ಕಾರಣವಾಗುವ ಜೀವನದ ಅವಧಿಯನ್ನ ಏನಂತ ಕರೀತಾರೆ? ಬಾಲ್ಯಾವಸ್ಥೆ, ವೃದ್ಧಾವಸ್ಥೆ, ತಾರುಣ್ಯಾವಸ್ಥೆ, ಶಿಶು ಹಂತ ಅಂತ ಇದೆ. ಉತ್ತರ ಏನು? ತಾರುಣ್ಯಾವಸ್ಥೆ. ಎರಡನೇ ಪ್ರಶ್ನೆ, ಅಂಡಾಣು ಮತ್ತು ವೀರ್ಯಾಣುವಿನ ಸಮ್ಮಿಲನವನ್ನ ಡ್ಯಾಶ್ ಅಂತ ಕರೀತಾರೆ. ಏನಂತ ಕರೀತಾರೆ? ಅಂಡಾಣು ಮತ್ತು ವೀರ್ಯಾಣುವಿನ ಸಮ್ಮಿಲನವನ್ನ ಏನಂತ ಕರೀತಾರೆ? ದಟ್ ಇಸ್ ನಿಷೇಚನ ಅಂತ ಹೇಳಿ ಕರೀತಾರೆ. ಓಕೆ, ಬಿಟ್ಟ ಸ್ಥಳವನ್ನ ತುಂಬಿರಿ. ಕೀಟವೊಂದು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಯವರೆಗಿನ ಬದಲಾವಣೆಯನ್ನ ಏನಂತ ಕರಿತೀವಿ ನಾವು? ನೋಡಿ, ಕೀಟವೊಂದರ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಯವರೆಗಿನ ಬದಲಾವಣೆಯನ್ನ ನಾವು ರೂಪ ಪರಿವರ್ತನೆ ಅಂತ ಕರೀತಾರೆ. ಓಕೆ, ರೂಪ ಪರಿವರ್ತನೆ ಅಂತ ಕರೀತಾರೆ. ಅಡ್ರಿನಲಿನ್ ಹಾರ್ಮೋನ್ ಅನ್ನ ಸ್ರವಿಸುವಂತಹ ಗ್ರಂಥಿ ಯಾವುದು? ನೋಡಿ, ಅಡ್ರಿನಲಿನ್ ಹಾರ್ಮೋನ್ ಅನ್ನ ಸ್ರವಿಸುವಂತ ಗ್ರಂಥಿ ಯಾವುದು ಅಂದ್ರೆ ಅದು ಅಡ್ರಿನಲ್. ಓಕೆ, ಅಡ್ರಿನಲ್ ಗ್ರಂಥಿ. ಹುಡುಗರಲ್ಲಿ ಮುಂಚಾಚಿದ ಧ್ವನಿಪೆಟ್ಟಿಗೆ ಇದನ್ನ ಏನಂತ ಕರೀತಾರೆ? ಮುಂಚಾಚಿದ ಧ್ವನಿಪೆಟ್ಟಿಗೆ ಹುಡುಗರಲ್ಲಿ ಅದನ್ನೇನಂತ ಕರೀತಾರೆ? ಆಡಮ್ಸ್ ಆಪಲ್ ಅಂತ ಕರೀತಾರೆ. ಏನಂತಾರೆ? ಆಡಮ್ಸ್ ಆಪಲ್ ಅಂತ ಕರೀತಾರೆ. ಮೆದುಳಿಗೆ ಅಂಟಿಕೊಂಡಿರುವಂತಹ ಅಂತಸ್ರಾವಕ ಗ್ರಂಥಿಯನ್ನ ಏನಂತ ಕರೀತಾರೆ? ನೋಡಿ, ಮೆದುಳಿಗೆ ಅಂಟಿಕೊಂಡಿರುವಂತಹ ಅಂತಸ್ರಾವಕ ಗ್ರಂಥಿ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಪಿಟ್ಯೂಟರಿ. ಪಿಟ್ಯೂಟರಿ ಗ್ಲ್ಯಾಂಡ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ವಾ? ಎಸ್. ಮೆದೋಜೀರಕ ಗ್ರಂಥಿ ಸ್ರವಿಸುವಂತಹ ಹಾರ್ಮೋನ್ ಯಾವುದು? ಮೆದೋಜೀರಕ ಗ್ರಂಥಿ ಸ್ರವಿಸುವಂತಹ ಹಾರ್ಮೋನು ನಾವು ಅದನ್ನ ಇನ್ಸುಲಿನ್ ಅಂತ ಕರಿತೀವಿ. ಓಕೆ, ಏನಂತ ಕರಿತೀವಿ? ಇನ್ಸುಲಿನ್ ಅಂತ ಕರಿತೀವಿ. ಪುರುಷರ ಹಾರ್ಮೋನ್ ಅನ್ನ ಏನಂತ ಕರೀತಾರೆ? ಪುರುಷರ ಹಾರ್ಮೋನ್ ಅನ್ನ ಟೆಸ್ಟೋಸ್ಟಿರಾನ್ ಅಂತ ಕರೀತಾರೆ. ಓಕೆ, ಹದಿಹರಿಯದ ಸಮಯದಲ್ಲಿ ಬದಲಾವಣೆಗಳನ್ನ ಸೂಚಿಸುವಂತ ಪದ ಏನಿರುತ್ತೆ ಅದನ್ನ ನಾವು ತಾರುಣ್ಯ ಅಂತ ಕರಿತೀವಿ. ಓಕೆ, ಹದಿಹರಿಯದಲ್ಲಿ ಆ ಒಂದು ಸಮಯದಲ್ಲಿ ಬದಲಾವಣೆಗಳನ್ನ ಸೂಚಿಸುವಂತಹ ಪದವನ್ನ ನಾವು ತಾರುಣ್ಯ ಅಂತ ಕರಿತೀವಿ. ಓಕೆ, ಇನ್ನು ಥೈರಾಕ್ಸಿನ್ ಅನ್ನ ಸ್ರವಿಸುವಂತಹ ಗ್ರಂಥಿ ಯಾವುದು? ದಟ್ ಇಸ್ ಥೈರಾಯ್ಡ್. ಓಕೆ, ಥೈರಾಕ್ಸಿನ್ ಅನ್ನ ಸ್ರವಿಸುವಂತಹ ಗ್ರಂಥಿ ಥೈರಾಯ್ಡ್. ಅಂತಸ್ರಾವಕ ಗ್ರಂಥಿಗಳ ಸ್ರವಿಕೆಯನ್ನ ಏನಂತ ಕರೀತಾರೆ? ಅದನ್ನ ಹಾರ್ಮೋನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಹಾರ್ಮೋನ್ಗಳು. ಅಂತಸ್ರಾವಕ ಗ್ರಂಥಿಗಳ ಸ್ರವಿಕೆಗೆ ಏನಂತ ಕರೀತಾರೆ? ಹಾರ್ಮೋನ್ಗಳು ಅಂತ ಕರೀತಾರೆ. ಇನ್ನು ಸ್ತ್ರೀ ಹಾರ್ಮೋನ್, ಈಗ ಪುರುಷ ಹಾರ್ಮೋನ್ ಅನ್ನ ಏನಂತ ಕರೆದ್ವಿ? ಟೆಸ್ಟೋಸ್ಟಿರಾನ್ ಅಂತ ಕರೆದ್ವಿ. ಅದೇ ತರ ಇವಾಗ ಸ್ತ್ರೀ ಹಾರ್ಮೋನ್ ಅನ್ನ ಏನಂತ ಕರೀತಾರೆ? ಈಸ್ಟ್ರೋಜನ್. ಓಕೆ, ಈಸ್ಟ್ರೋಜನ್. ಪುರುಷರ ಹಾರ್ಮೋನ್ ಅನ್ನ ಟೆಸ್ಟೋಸ್ಟಿರಾನ್ ಅಂತ ಕರೆದ್ರೆ ಸ್ತ್ರೀ ಹಾರ್ಮೋನ್ ಅನ್ನ ಈಸ್ಟ್ರೋಜನ್ ಅಂತ ಕರೀತಾರೆ. ಈಗ ಹೊಂದಿಸಿ ಬರೆಯರಿಗೆ ಹೋಗೋಣ. ಮೆದೋಜೀರಕ ಇಲ್ಲೇ ಇದೆ, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ. ಮೆದೋಜೀರಕ ಏನಿದೆ ಅಲ್ಲಿ? ಇನ್ಸುಲಿನ್ ಇದೆ, ಹೌದಲ್ವಾ? ಇಲ್ಲಿದೆಯಾ ಇನ್ಸುಲಿನ್? ಇದೆ ಅಲ್ವಾ? ಎಸ್. ಅಡ್ರಿನಲ್ ಯಾವ್ದಿದು? ಅಡ್ರಿನಲಿನ್. ಓಕೆ, ಇನ್ನು ಪಿಟ್ಯೂಟರಿ ಇದು ಏನಕ್ಕೆ ಸಂಬಂಧಿಸಿದೆ? ಪಿಟ್ಯೂಟರಿಯನ್ನ ನಾವು ಬೆಳವಣಿಗೆಯ ಹಾರ್ಮೋನ್ ಅಂತ ಕೂಡ ಕರಿತೀವಿ, ಗ್ರೋತ್ ಹಾರ್ಮೋನ್. ಓಕೆ, ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗ್ರೋತ್ ಹಾರ್ಮೋನ್ ಅಂತ ಕರಿತೀವಿ. ಥೈರಾಯ್ಡ್, ಥೈರಾಕ್ಸಿನ್. ಓಕೆ, ಎಸ್. ಮುಂದೆ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸಮತೋಲಿತ ಆಹಾರ ಅಂದ್ರೆ ಏನು? ಸಮತೋಲಿತ ಆಹಾರ ಅಂದ್ರೆ ಏನು? ಆಹಾರದಲ್ಲಿ ಪ್ರೋಟೀನು, ಕಾರ್ಬೋಹೈಡ್ರೇಟು, ಕೊಬ್ಬು, ವಿಟಮಿನ್ ಜೊತೆಗೆ ನಾರು ಪದಾರ್ಥಗಳು ಇವೆಲ್ಲವನ್ನು ಒಳಗೊಂಡಿರುವುದನ್ನ ನಾವು ಸಮತೋಲಿತ ಆಹಾರ ಅಂತ ಕರಿತೇವೆ.
ಇನ್ನು ಹಾರ್ಮೋನ್ ಅಂದ್ರೆ ಏನು? ಹಾರ್ಮೋನ್ ಅಂದ್ರೆ ಇವು ರಾಸಾಯನಿಕ ಪದಾರ್ಥಗಳು. ಓಕೆ, ಹಾರ್ಮೋನ್ಗಳೇನಿದಾವಲ್ಲ ಅವು ರಾಸಾಯನಿಕ ಪದಾರ್ಥಗಳು. ಇವುಗಳನ್ನ ಅಂತಸ್ರಾವಕ ಗ್ರಂಥಿಗಳ ಗ್ರಂಥ ವ್ಯೂಹದಿಂದ ಇವು ಸ್ರವಿಸಲ್ಪಡುತ್ತದೆ. ಇನ್ನು ಈಸಿಯಾಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಒಂದ್ ಲೈನ್ ಇದೆ, ಏನಂತ? ಅಂತಸ್ರಾವಕ ಗ್ರಂಥಿಗಳ ಸ್ರವಿಕೆಯನ್ನ ಹಾರ್ಮೋನ್ಗಳು ಅಂತ ಕೂಡ ಕರೀತಾರೆ. ಓಕೆ, ನಿರ್ನಾಳ ಗ್ರಂಥಿಗಳು ಅಂದ್ರೆ ಏನು? ಇವಾಗ ನಿರ್ನಾಳ ಗ್ರಂಥಿಗಳು ಅಂದ್ರೆ ಏನು? ನಿರ್ನಾಳ ಗ್ರಂಥಿಗಳು ಅಂದ್ರೆ ನೋಡಿ, ಅಂತಸ್ರಾವಕ ಗ್ರಂಥಿಗಳು ರಕ್ತ ಪ್ರವಾಹದೊಳಕ್ಕೆ ಹಾರ್ಮೋನ್ಗಳನ್ನ ನೇರವಾಗಿ ಬಿಡುಗಡೆ ಮಾಡ್ತವೆ. ಓಕೆ, ಅಂತಸ್ರಾವಕ ಗ್ರಂಥಿಗಳೇನಿರ್ತವೆ ಅವು ರಕ್ತ ಪ್ರವಾಹದೊಳಕ್ಕೇನೆ ಅಂದ್ರೆ ಬ್ಲಡ್ ಸ್ಟ್ರೀಮಿನ ಒಳಗೆ ಹಾರ್ಮೋನ್ಗಳನ್ನ ನೇರವಾಗಿ ಬಿಡುಗಡೆ ಮಾಡ್ತವೆ. ಆದ್ರಿಂದ ಅವುಗಳನ್ನ ನಾವು ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ. ಓಕೆ, ಮುಂದಿನ ಪ್ರಶ್ನೆ, ಪ್ರೌಢಾವಸ್ಥೆಯ ಸಮಯದಲ್ಲಿ ಹುಡುಗಿಯಲ್ಲಿ ಕಂಡುಬರುವಂತಹ ಬದಲಾವಣೆಗಳನ್ನ ತಿಳಿಸಿ. ಪ್ರೌಢಾವಸ್ಥೆಯ ಸಮಯದಲ್ಲಿ ಹುಡುಗಿಯಲ್ಲಿ ಕಂಡುಬರುವಂತಹ ಬದಲಾವಣೆಗಳನ್ನ ಏನಂತ ಕರೀತಾರೆ? ನೋಡಿ, ಮಾನಸಿಕ ಋತುಚಕ್ರ ಪ್ರಾರಂಭವಾಗುತ್ತೆ, ಅಂಡಾಶಯ ಮತ್ತು ಗರ್ಭಕೋಶ ಏನಿರುತ್ತೆ ಅದು ಬೆಳೆಯುತ್ತೆ, ಸ್ತನಗಳ ಗಾತ್ರ ದೊಡ್ಡದಾಗೋದಕ್ಕೆ ಪ್ರಾರಂಭವಾಗುತ್ತೆ, ಜೊತೆಗೆ ಕಂಕುಳ ಮತ್ತು ಜನನಾಂಗಗಳ ಭಾಗದಲ್ಲಿ ಕೂದಲು ಬೆಳೆಯಲು ಪ್ರಾರಂಭವಾಗುತ್ತೆ, ಮತ್ತೆ ಸೊಂಟದ ಭಾಗ ಅಗಲವಾಗುತ್ತೆ. ಇನ್ನು ಪ್ರೌಢಾವಸ್ಥೆಯ ಸಮಯದಲ್ಲಿ ಹುಡುಗರಲ್ಲಿ ಕಂಡುಬರುವಂತಹ ಬದಲಾವಣೆಗಳೇನೇನು? ದೇಹದ ಸ್ನಾಯುಗಳು ಹೆಚ್ಚು ಪ್ರಧಾನವಾಗಿ ಬೆಳೀತವೆ, ದೇಹದ ಆಕಾರದಲ್ಲಿ ಬದಲಾವಣೆ, ಧ್ವನಿಯಲ್ಲಿ ಬದಲಾವಣೆ ಉಂಟಾಗುತ್ತೆ. ಪ್ರೌಢಾವಸ್ಥೆಯಲ್ಲಿ ಬೆವರು ಗ್ರಂಥಿಗಳು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆಯಿಂದ ಮುಖದ ಮೇಲೆ ಸಣ್ಣ ಗುಳ್ಳೆ ಮತ್ತು ಮೊಡವೆಗಳು ಕೂಡ ಉಂಟಾಗ್ತವೆ, ಜೊತೆಗೆ ವ್ಯಕ್ತಿಯ ಚಿಂತನಾ ವಿಧಾನದಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಓಕೆ, ಈಗ ನೋಡೋಣ, ಅಂತಸ್ರಾವಕ ಗ್ರಂಥಿಗಳು ಸ್ರವಿಸುವಂತಹ ಹಾರ್ಮೋನ್ ಮತ್ತು ಅವುಗಳ ಕಾರ್ಯವನ್ನ ಬರೆಯಿರಿ ಅಂತ ಇದೆ. ಅಂತಸ್ರಾವಕ ಗ್ರಂಥಿಗಳು ಸ್ರವಿಸುವಂತಹ ಹಾರ್ಮೋನು ಮತ್ತೆ ಅವುಗಳ ಕಾರ್ಯವನ್ನ ಬರೀಬೇಕು. ಈಗ ನೋಡಿ, ಪಿಟ್ಯೂಟರಿ ಗ್ರಂಥಿ ಇದು ಸ್ರವಿಸುವಂತಹ ಹಾರ್ಮೋನ್ ಯಾವುದು? ಪಿಟ್ಯೂಟರಿ ಗ್ರಂಥಿಯನ್ನ ಇದು ಬೆಳವಣಿಗೆಯ ಹಾರ್ಮೋನ್. ಓಕೆ, ಬೆಳವಣಿಗೆಯ ಹಾರ್ಮೋನ್ ಇದು. ನೋಡಿ, ಈ ಬಾಕ್ಸ್ ಏನಿದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪಿಟ್ಯೂಟರಿ ಏನಿದೆ ಇದನ್ನ ಬೆಳವಣಿಗೆಯ ಹಾರ್ಮೋನ್ ಅಂತ ಕರಿತೀವಿ. ಇದ್ರ ಕಾರ್ಯ ಏನು? ದೇಹದ ಎಲ್ಲಾ ಅಂಗಗಳ ಬೆಳವಣಿಗೆಯನ್ನ ಇದು ಪ್ರಚೋದಿಸುತ್ತೆ. ಓಕೆ, ಅದರ ಕಾರ್ಯ. ಇನ್ನು ಥೈರಾಯ್ಡ್ ಗ್ರಂಥಿ, ಇದು ಥೈರಾಕ್ಸಿನ್, ಇದು ಸ್ರವಿಸುವಂತಹ ಹಾರ್ಮೋನ್ ಬಂದು ಥೈರಾಕ್ಸಿನ್. ಇದ್ರ ಕೆಲಸ ಏನು? ದೇಹದ ಸದೃಢ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುವಂತದ್ದು ಥೈರಾಯ್ಡ್ ಗ್ರಂಥಿಯ ಕೆಲಸ ಆಗಿರುತ್ತೆ. ಓಕೆ, ಇನ್ನು ಮೆದೋಜೀರಕ ಗ್ರಂಥಿ. ಮೆದೋಜೀರಕ ಗ್ರಂಥಿ ಸ್ರವಿಸುವಂತಹ ಹಾರ್ಮೋನ್ ಬಂದು ದಟ್ ಇಸ್ ಇನ್ಸುಲಿನ್. ಓಕೆ, ಈ ಇನ್ಸುಲಿನ್ ಏನಿರುತ್ತಲ್ವಾ, ಹಾಗಾದ್ರೆ ಇದ್ರ ಕಾರ್ಯ ಏನು? ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುವುದು, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಇದು ನಿಯಂತ್ರಿಸೋದು. ಅಡ್ರಿನಲ್ ಗ್ರಂಥಿ, ಇದು ಸ್ರವಿಸುವಂತಹ ಹಾರ್ಮೋನ್ ಯಾವುದು? ದಟ್ ಇಸ್ ಅಡ್ರಿನಲಿನ್. ಓಕೆ, ಈ ಅಡ್ರಿನಲಿನ್ ಏನಿರುತ್ತೆ, ಹಾಗಾದ್ರೆ ಇದ್ರ ಕಾರ್ಯ ಏನು? ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರಕ್ತದ ಒತ್ತಡವನ್ನ ಇದು ನಿಯಂತ್ರಿಸುತ್ತೆ. ಓಕೆ, ಇನ್ನು ವೃಷಣಗಳು ಏನಿದಾವೆ ಇವು ಸ್ರವಿಸುವಂತಹ ಹಾರ್ಮೋನ್ಗಳು ಬಂದು ಏನಂತ ಕರಿತೀವಿ ನಾವು? ಟೆಸ್ಟೋಸ್ಟಿರಾನ್ ಅಂತ ಕರಿತೀವಿ. ಇದರ ಕಾರ್ಯ ಬಂದು ಪ್ರೌಢಾವಸ್ಥೆಯಲ್ಲಿ ಪುರುಷರ ಲಕ್ಷಣಗಳ ಒಂದು ಬೆಳವಣಿಗೆ ಮತ್ತು ವೀರ್ಯಾಣವನ್ನ ಉತ್ಪಾದಿಸುವುದು ಇದ್ರ ಕಾರ್ಯ ಆಗಿರುತ್ತೆ. ಇನ್ನು ಅಂಡಾಶಯ ಅಂತ ಬಂದಾಗ ಇದನ್ನ ಪ್ರೊಜೆಸ್ಟರಾನ್ ಮತ್ತು ಈಸ್ಟ್ರೋಜನ್ ಎರಡು ಕೂಡ ಇದು ಸ್ರವಿಸುತ್ತೆ. ಅಂಡಾಶಯ ಏನಿದೆಯಲ್ಲ, ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಎರಡನ್ನು ಕೂಡ ಸ್ರವಿಸುತ್ತೆ. ಇದು ಒಂದು ಕಾರ್ಯ ಬಂದು ಹೆಣ್ಣು ಸಂತಾನೋತ್ಪತ್ತಿ ಬೆಳವಣಿಗೆ ಜೊತೆಗೆ ಋತುಚಕ್ರದ ನಿಯಂತ್ರಣಕ್ಕೂ ಕೂಡ ಇದು ಕಾರಣ ಆಗಿರುತ್ತೆ. ಯಾವುದು? ಈಸ್ಟ್ರೋಜನ್ ಮತ್ತೆ ಜೊತೆಗೆ ಪ್ರೊಜೆಸ್ಟ್ರಾನ್ ಏನಿದೆಯಲ್ಲ ಇದು ಒಂದು ಹೆಣ್ಣು ಸಂತಾನೋತ್ಪತ್ತಿ ಬೆಳವಣಿಗೆ, ಇನ್ನೊಂದು ಋತುಚಕ್ರದ ನಿಯಂತ್ರಣಕ್ಕೆ ಕಾರಣ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಅರಣ್ಯಗಳ ಬಗ್ಗೆ ಇವಾಗ ನೋಡ್ತಾ ಹೋಗೋಣ. ಅರಣ್ಯ ಅನ್ನುವಂಥದ್ದು ನಮ್ಗೆ ಯಾಕೆ ಅವಶ್ಯಕ? ಅರಣ್ಯ ಅಂತ ಅಂದ್ರೆ ಅರಣ್ಯದಿಂದ ನಮ್ಗೆ ಆಕ್ಸಿಜನ್ ದೊರೆಯುತ್ತೆ, ಜೊತೆಗೆ ಮಣ್ಣಿನ ಸವೆತವನ್ನ ತಡೆಗಟ್ಟುತ್ತೆ, ಜೊತೆಗೆ ಜಾಗತಿಕ ತಾಪಮಾನವನ್ನ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ವನ್ಯಜೀವಿಗಳ ಆಶ್ರಯ ತಾಣ ಕೂಡ ಕಾಡುಗಳು ಮೀನ್ಸ್ ಅರಣ್ಯ ಆಗಿದೆ. ಇನ್ನು ಅರಣ್ಯ ನಾಶಕ್ಕೆ ಕಾರಣವಾದಂತ ಅಂಶಗಳನ್ನ ಪಟ್ಟಿ ಮಾಡಿ ಅಂತ ಇದೆ. ನೋಡಿ, ವ್ಯವಸಾಯ ಭೂಮಿಯನ್ನಾಗಿ ಅಂದ್ರೆ ವ್ಯವಸಾಯಕ್ಕೆ ಮೀಸಲಿರುವಂತ ಭೂಮಿಯನ್ನ ಪರಿವರ್ತಿಸುವುದು. ಓಕೆ, ಅದ್ನ ಅಂದ್ರೆ ವ್ಯವಸಾಯ ಭೂಮಿಯನ್ನಾಗಿ ಪರಿವರ್ತಿಸುವುದು ಏನಿರುತ್ತಲ್ವಾ, ವ್ಯವಸಾಯ ಭೂಮಿಯನ್ನ ವ್ಯವಸಾಯಕ್ಕೆ ಮೀಸಲಿರಿಸದೆ ಯಾವುದೋ ಒಂದು ಆರ್ಥಿಕ ಒಂದು ಫೈನಾನ್ಷಿಯಲಿ ಬೆನಿಫಿಷಿಯಲ್
ಗೋಸ್ಕರ ಏನ್ ಮಾಡ್ತಾರೆ, ಅರಣ್ಯವನ್ನ ನಾಶ ಮಾಡುವಂಥದ್ದು. ಆಮೇಲೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ರೀಸೆಂಟ್ ಆಗಿ, ಟಾಕ್ಸಿಕ್ ಮೂವಿ ಯಶ್ ಅವ್ರದ್ದು, ಹೌದಲ್ವಾ? ಅದ್ರಲ್ಲಿ ಸಂಪೂರ್ಣವಾಗಿ ಒಂದು ಸ್ಥಳ ಏನು ಗಿಡ ಮರ ಅಂದ್ರೆ ಸಾಕಷ್ಟು ಆ ಒಂದು ಪ್ರದೇಶವನ್ನ ನಾಶ ಮಾಡಿದ್ದಾರೆ ಇವರು, ಅಂದ್ರೆ ಜಸ್ಟ್ ಫಾರ್ ಆ ಒಂದು ಫಿಲ್ಮ್ಗೆ ಸೆಟ್ ಹಾಕಕ್ಕೆ ಅಂತ. ಇವೆಲ್ಲ ಕೂಡ ಅರಣ್ಯ ನಾಶಕ್ಕೆ ಇಂಥ ಎಲ್ಲ ಅಂಶಗಳು ಕೂಡ ಕಾರಣ ಆಗುತ್ತೆ, ಹೌದಲ್ವಾ? ಜೊತೆಗೆ ಮನೆಗಳನ್ನ, ಕಾರ್ಖಾನೆಗಳನ್ನ ನಿರ್ಮಿಸೋದಕ್ಕೆ, ಪೀಠೋಪಕರಣಗಳನ್ನ ತಯಾರಿಸೋದಕ್ಕೆ, ಉರುವಲಾಗಿ ಉಪಯೋಗಿಸ್ತಾ ಇರೋದಕ್ಕೆ, ಕಾಡ್ಗಿಚ್ಚು ಆದಂತ ಸಂದರ್ಭದಲ್ಲೂ ಕೂಡ ಅರಣ್ಯ ನಾಶ ಆಗುತ್ತೆ. ಜೊತೆಗೆ ತೀವ್ರವಾದ ಬರಗಾಲ ಬಂದಾಗೂ ಕೂಡ ಅರಣ್ಯ ನಾಶವನ್ನ ಕಾಣ್ತೀವಿ. ಭೂಕಂಪ ಆದಾಗ, ಜ್ವಾಲಾಮುಖಿ ಸ್ಫೋಟ ಆದಾಗ, ಪ್ರವಾಹ ಆದಾಗ, ಇವೆಲ್ಲವೂ ಕೂಡ ಅರಣ್ಯ ನಾಶಕ್ಕೆ ಕಾರಣವಾದಂತ ಅಂಶಗಳು. ಓಕೆ, ಪ್ರಾಣಿಗಳು ಉಸಿರಾಡಲು ಬಳಸುವಂತ ಅನಿಲ ಯಾವುದು? ಪ್ರಾಣಿಗಳು ಉಸಿರಾಡೋದಕ್ಕೆ ಬಳಸುವಂತ ಅನಿಲ ಯಾವುದು? ಪ್ರಾಣಿಗಳು ನಾವು ಉಸಿರಾಟ ನಡೆಸೋದಕ್ಕೆ ಬಳಸುವಂತ ಅನಿಲ ಯಾವುದು? ದಟ್ ಇಸ್ ಆಕ್ಸಿಜನ್. ಓಕೆ, ಇನ್ನು ಮರಗಳು, ಸಸ್ಯಗಳು, ಪೊದೆಗಳು ಮತ್ತು ಇತ್ಯಾದಿ ಸಸ್ಯಗಳಿಂದ ಆವೃತವಾದ ದೊಡ್ಡ ಪ್ರದೇಶವನ್ನ ನಾವೇನಂತ ಕರಿತೀವಿ? ಅರಣ್ಯ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಅರಣ್ಯ ಅಂತ ಕರಿತೀವಿ. ಆಮ್ಲಜನಕ ನಮಗೆ ಡ್ಯಾಶ್ ಗಳಿಂದ ದೊರೆಯುತ್ತದೆ. ಯಾವ್ದ್ರಿಂದ ದೊರೆಯುತ್ತೆ ನಮಗೆ? ಆಮ್ಲಜನಕ ಸಸ್ಯಗಳಿಂದ ದೊರೆಯುತ್ತೆ. ಸಸಿಗಳನ್ನ ನೆಡುವುದರ ಮೂಲಕ ಆಚರಿಸುವಂತಹ ಹಬ್ಬವನ್ನ ನಾವೇನಂತ ಕರಿತೀವಿ? ವನ ಮಹೋತ್ಸವ ಅಂತ ಕರಿತೀವಿ. ಇನ್ನು ಪರಿಸರ ದಿನಾಚರಣೆಯನ್ನ ಡ್ಯಾಶ್ ರಂದು ಆಚರಿಸ್ತೀವಿ. ಯಾವಾಗ? ಜೂನ್ 5 ಆಚರಿಸ್ತೀವಿ. ಮಣ್ಣಿನ ಸವಕಳಿಯನ್ನ ಈ ಡ್ಯಾಶ್ ಗಳು ನಿಯಂತ್ರಿಸ್ತವೆ. ಯಾವುದು? ಫಾರೆಸ್ಟ್ ಮೀನ್ಸ್ ಸಸ್ಯಗಳಿಂದ ನಿಯಂತ್ರಿಸ್ತವೆ. ಮಣ್ಣಿನ ಸವಕಳಿಯನ್ನ ಸಸ್ಯಗಳಿಂದ ನಿಯಂತ್ರಿಸ್ತವೆ. ಅತಿ ಹೆಚ್ಚು ಜೀವ ವೈವಿಧ್ಯತೆಗಳು ಎಲ್ಲಿ ಕಂಡು ಬರ್ತವೆ? ನೋಡಿ, ಎಲ್ಲ ಮೀನ್ಸ್ ವೆರೈಟಿ, ಬಯೋಡೈವರ್ಸಿಟಿ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಇನ್ ಫಾರೆಸ್ಟ್, ಅರಣ್ಯಗಳಲ್ಲಿ ಕಂಡು ಬರುತ್ತೆ. ವನ ಮಹೋತ್ಸವ ಮತ್ತೆ ಪರಿಸರ ದಿನಾಚರಣೆಗಳ ಅಗತ್ಯ ಮತ್ತು ಮಹತ್ವವನ್ನ ತಿಳಿಸಿ ಅಂತ ಇದೆ. ನೋಡಿ, ಮಾನವ ಏನಿದ್ದಾನೆ ಅನೇಕ ಕ್ರಿಯೆಗಳಿಂದ, ಫಾರ್ ಎಕ್ಸಾಂಪಲ್ ಗಣಿಗಾರಿಕೆ ಆಗಿರ್ಬೋದು, ಕೈಗಾರೀಕರಣ ಆಗಿರ್ಬೋದು, ನಗರೀಕರಣ, ಇವೆಲ್ಲವುಗಳಿಂದ ಏನಾಗ್ತಾ ಇದೆ? ಅರಣ್ಯ ನಾಶ ಆಗ್ತಾ ಇದೆ. ಇದರಿಂದ ಪರಿಸರ ಕೂಡ ನಾಶ ಆಗ್ತಾ ಇದೆ. ಈ ಪರಿಸರವನ್ನ ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಅರಣ್ಯಗಳ ಸಂರಕ್ಷಣೆ ಆಗ್ಬೇಕಾಗಿದೆ. ಹಾಗಾಗಿ ಅರಣ್ಯ ಸಂರಕ್ಷಣೆ ಬಗ್ಗೆ ಪ್ರತಿಯೊಬ್ಬರಲ್ಲೂ ಕೂಡ ಜಾಗೃತಿ ಉಂಟು ಮಾಡೋದಕ್ಕೋಸ್ಕರ ವನ ಮಹೋತ್ಸವ ಮತ್ತು ಪರಿಸರ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಅದ್ರ ಜೊತೆಗೆ ಶೈಕ್ಷಣಿಕ ಮಟ್ಟದಲ್ಲಿ, ಎಜುಕೇಶನ್ ಲೆವೆಲ್ ಎಕೋ ಕ್ಲಬ್ ಅಂತ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇವೆಲ್ಲ ಏನು ಇನೋವೇಷನ್ಸ್, ಇವೆಲ್ಲ ಯಾವ್ದಕ್ಕೋಸ್ಕರ? ಪರಿಸರ ಉಳಿಸೋದಕ್ಕೋಸ್ಕರ, ಪರಿಸರವನ್ನ ಬೆಳೆಸೋದಕ್ಕೋಸ್ಕರ. ಓಕೆ, ಮುಂದಿನ ಪ್ರಶ್ನೆ, ನಮ್ಮ ದೇಶದಲ್ಲಿ ಇರುವಂತಹ ರಾಷ್ಟ್ರೀಯ ಉದ್ಯಾನಗಳನ್ನ ಪಟ್ಟಿ ಮಾಡಿ ಅಂತ ಇದೆ. ಓಕೆ, ನಮ್ಮ ದೇಶದಲ್ಲಿ ಇರುವಂತಹ ರಾಷ್ಟ್ರೀಯ ಉದ್ಯಾನಗಳನ್ನ ಪಟ್ಟಿ ಮಾಡಿ. ಯಾವುದು? ನೋಡಿ, ಮೊದಲನೇದು ನಮ್ಮ ದೇಶದಲ್ಲಿ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ 3 ಇದಾವೆ. ಓಕೆ, 3 ನೋಡಿ, ಮೊದಲನೇದು ಬಂದು ಸುಂದರ್ಬನ್, ಸುಂದರ್ಬನ್. ಎರಡನೇದು ಬಂದು ನೀಲಗಿರಿ ಮೀಸಲು ಜೀವತಾಣ. ಇನ್ನು 3ನೇದು ಬಂದು ಗ್ರೇಟ್ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ. ಯಾಕೆ EVS ಅನ್ನ ಚೇಂಜ್ ಮಾಡಿದ್ದಾರೆ ಪೇಪರ್ 1 ಅಂತ ಅಂದ್ರೆ ಇದಕ್ಕೆ. ಇವೆಲ್ಲವೂ ಏನು EVS ಗೆ ಸಂಬಂಧಪಟ್ಟಿರುವಂತದ್ದು, ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತದ್ದು. ಇದು 8ನೇ ತರಗತಿ ಆದ್ರೂ ಕೂಡ ನೋಡಿ, ಇವೆಲ್ಲದ್ರ ಬಗ್ಗೆನೂ ಪ್ರಶ್ನೆಗಳು ಬರುತ್ತೆ ಕೂಡ. ಓಕೆ, ಈಗ ಇನ್ನೊಮ್ಮೆ ಹೇಳ್ಬಿಡ್ತೀನಿ, ನೋಟ್ ಮಾಡ್ಕೊಳ್ಳಿ. ನೋಡಿ, ಸುಂದರ್ಬನ್ನು, ನೀಲಗಿರಿ ಮೀಸಲು ಜೀವತಾಣ, ಜೊತೆಗೆ ಗ್ರೇಟ್ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ. ಓಕೆ, ಇದಿಷ್ಟು. ಭಾರತದಲ್ಲಿ ಸಂರಕ್ಷಿಸಲ್ಪಟ್ಟ ಪ್ರಾಣಿಗಳನ್ನ ಹೆಸರಿಸಿ ಅಂತ ಇದೆ. ನೋಡಿ, ಭಾರತದಲ್ಲಿ ಸಂರಕ್ಷಿಸಲ್ಪಟ್ಟ ಪ್ರಾಣಿಗಳು ಅಂತ ಹೇಳಿದಾಗ ನಾವು ಹುಲಿ, ಸಿಂಹ, ಆನೆಗಳು, ಹಿಮಚಿರತೆ ಮತ್ತೆ ಬಿಳಿ ಹುಲಿಗಳು, ಇವೆಲ್ಲವುಗಳನ್ನ ಸಂರಕ್ಷಿಸಲ್ಪಟ್ಟಿದೆ. ಓಕೆ, ಇನ್ನು 3ನೇ ಪ್ರಶ್ನೆ, ವನ್ಯಜೀವಿ ಧಾಮ ಮತ್ತು ರಾಷ್ಟ್ರೀಯ ಉದ್ಯಾನವನಗಳಿಗೆ ಇರುವಂತಹ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ. ವನ್ಯಜೀವಿ ಧಾಮ ಅಂತ ಹೇಳಿದಾಗ ನೋಡಿ, ಪ್ರಾಣಿಗಳಿಗೆ ಜೊತೆಗೆ ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಆಗದಂತೆ ವನ್ಯಜೀವಿಗಳನ್ನ ಸಂರಕ್ಷಿಸುವಂತಹ ಪ್ರದೇಶವನ್ನ ವನ್ಯಜೀವಿ ಧಾಮ ಅಂತ ಕರೀತಾರೆ. ಆದ್ರೆ ರಾಷ್ಟ್ರೀಯ ಉದ್ಯಾನವನ ಅಂತ ಕರೆದಾಗ ಏನಾಗುತ್ತೆ, ಇಲ್ಲಿ ವನ್ಯಜೀವಿಗಳು ತಮ್ಮ ಆವಾಸ ಅಂದ್ರೆ ಅವು ಎಲ್ಲಿ ವಾಸ ಮಾಡ್ತಾವೋ ಅದು, ಜೊತೆಗೆ ನೈಸರ್ಗಿಕ ಸಂಪನ್ಮೂಲಗಳು ಸ್ವತಂತ್ರವಾಗಿ ಬಳಸ್ಕೊಂಡು ಬದುಕೋದಕ್ಕಂತಾನೆ ಮೀಸಲಿರಿಸುವಂತಹ ಪ್ರದೇಶವನ್ನ ನಾವು ರಾಷ್ಟ್ರೀಯ ಉದ್ಯಾನವನ ಅಂತ ನಾವು ಕರಿತೇವೆ.
ಇಷ್ಟೇ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ವನ್ಯಜೀವಿ ಧಾಮ ಅಂತ ಹೇಳಿದ್ರೆ ಪ್ರಾಣಿಗಳಿಗೆ ಜೊತೆಗೆ ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯ ತೊಂದರೆ ಜೊತೆಗೆ ಧಕ್ಕೆ ಆಗದಂತೆ ವನ್ಯಜೀವಿಗಳನ್ನ ಸಂರಕ್ಷಿಸುವಂತದ್ದು. ಆಯ್ತಾ, ಸಂರಕ್ಷಿಸುವಂತದ್ದು ಇಲ್ಲೇ ನಡೆಯುತ್ತೆ ವನ್ಯಜೀವಿ ಧಾಮದಲ್ಲಿ. ಆದ್ರೆ ರಾಷ್ಟ್ರೀಯ ಉದ್ಯಾನ ಅಂತ ಬಂದಾಗ ವನ್ಯಜೀವಿಗಳು ತಮ್ಮ ಆವಾಸ ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಸ್ವತಂತ್ರವಾಗಿ ಬಳಸ್ಕೊಂಡು ಬದುಕಿ ಅಂತ ಹೇಳಿ ಅವರಿಗಂತಾನೆ ಮೀಸಲಿರಿಸುವಂತಹ ಪ್ರದೇಶವನ್ನ ರಾಷ್ಟ್ರೀಯ ಉದ್ಯಾನ ಅಂತ ಕರೀತಾರೆ. ಓಕೆ, ಇನ್ನು 4ನೇ ಪ್ರಶ್ನೆ, ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರುವಂತಹ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನ ಏನಂತ ಕರೀತಾರೆ? ನಿರ್ದಿಷ್ಟ ಪ್ರದೇಶ, ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ಅಂದ್ರೆ ಅಲ್ಲಿ ಮಾತ್ರನೇ ಕಂಡು ಬರೋದು. ಈಗ ಫಾರ್ ಎಕ್ಸಾಂಪಲ್ ಏನ್ ಹೇಳೋದು, ಕೊಂಡು ಕುರಿ ನಾಡು ಅಂತ ಯಾವ್ದನ್ನ ಕರೀತಾರೆ? ನೀವ್ ಇದನ್ನ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಆ ಪ್ರದೇಶವನ್ನ ಮಾತ್ರ, ಅದು ಒಂದು ತಾಲೂಕು. ಓಕೆ, ಕೊಂಡು ಕುರಿ ನಾಡು ಅನ್ನುವಂಥದ್ದು ಒಂದು ತಾಲೂಕಿಗೆ ಹೆಸರಿಟ್ಟಿದ್ದಾರೆ. ಅದು ಯಾವುದು ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಓಕೆ, ಈ ರೀತಿಯಾಗಿರೋದನ್ನ ಏನಂತ ಕರೀತಾರೆ? ಸ್ಥಳೀಯ ಪ್ರಭೇದಗಳು ಅಂತ ಕರೀತಾರೆ. ಓಕೆ, ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರುವಂತಹ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನ ಸ್ಥಳೀಯ ಪ್ರಭೇದಗಳು ಅಂತ ಕರೀತಾರೆ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ, ನೀವು ವಾಸಿಸುವ ಸ್ಥಳದಲ್ಲಿ ಕಂಡುಬರುವ ಸ್ಥಳೀಯ ಸಸ್ಯ ಮತ್ತು ಪ್ರಾಣಿಗಳನ್ನ ಪಟ್ಟಿ ಮಾಡಿ ಅಂತ ಇದೆ. ನೋಡಿ, ಇವಾಗ ಕಾಮನ್ ಆಗಿ ಹೇಳ್ಬಿಡೋಣ, ಬೇವಿನ ಮರ, ಮಾವಿನ ಮರ, ನುಗ್ಗಿ ಮರ, ತೆಂಗಿನ ಮರ. ಓಕೆ, ಇಷ್ಟು. ಇನ್ನು ಪ್ರಾಣಿಗಳು, ದನ, ಎಮ್ಮೆ, ಕೋಣ, ಕುದುರೆ, ನಾಯಿ, ಬೆಕ್ಕು, ಹಂದಿ ಎಲ್ಲ ಕಂಡು ಬರುತ್ತಲ್ವಾ? ಓಕೆ, ನೆಕ್ಸ್ಟ್, ನಿಮ್ಮ ಪ್ರದೇಶದಲ್ಲಿ ಈ ಹಿಂದೆ ಹೆಚ್ಚಾಗಿ ಕಂಡು ಬರುತ್ತಿದ್ದು ಈಗ ಗಣನೀಯವಾಗಿ ಕಡಿಮೆಯಾಗಿರುವಂತಹ ಸಸ್ಯ ಮತ್ತು ಪ್ರಾಣಿಗಳನ್ನ ನಿಮ್ಮ ಹಿರಿಯರ ಸಹಾಯದಿಂದ ಪಟ್ಟಿ ಮಾಡಿ. ಇವೆಲ್ಲ ಮಕ್ಕಳಿಗೆ ಸಂಬಂಧಪಟ್ಟಿರುತ್ತೆ, ಆದ್ರೂ ಒಂದ್ಸತಿ ಹೇಳ್ಕೊಂತ ಹೋಗ್ಬಿಡೋಣ. ಏನು, ಅರಳಿ ಮರ, ಹತ್ತಿ ಮರ, ತೇಗ, ಬೀಟೆ ಮರ, ಗಂಧದ ಮರ, ನೀಲಗಿರಿ ಇವೆಲ್ಲ. ಜೊತೆಗೆ ಹುಲಿ, ಕರಡಿ, ಆನೆ, ಆಮೆ, ಚಿಂಪಾಂಜಿ, ಮೊಲ. ಓಕೆ, ಈ ಹಿಂದೆ ಇದ್ದು ಈಗ ನಶಿಸಿ ಹೋಗಿರುವಂತಹ ಪ್ರಾಣಿ ಮತ್ತು ಸಸ್ಯಗಳನ್ನ ಅಂತರ್ಜಾಲದ ಸಹಾಯದಿಂದ ಪಟ್ಟಿ ಮಾಡಿ ಅಂತ ಇದೆ. ಇದು ಮಕ್ಕಳ ವೈಯಕ್ತಿಕ ಪ್ರಶ್ನೆಗಳಾಗಿರ್ತವೆ. ಸಸ್ಯ ಮತ್ತು ಪ್ರಾಣಿಗಳ ಸಂಖ್ಯೆ ಕ್ಷೀಣಿಸೋದಕ್ಕೆ, ನಶಿಸಿ ಹೋಗೋದಕ್ಕೆ ಕಾರಣಗಳನ್ನ ತಿಳಿಸಿ ಅಂತ ಇದೆ. ಓಕೆ, ಏನು ಕಾರಣ ಇರ್ಬೋದು ನೋಡಿ? ಕೃಷಿ ಚಟುವಟಿಕೆ ಕಾರಣ, ನಗರೀಕರಣ ಕಾರಣ, ಮರುಭೂಮೀಕರಣ, ಗಣಿಗಾರಿಕೆ, ಕಾಡ್ಗಿಚ್ಚು, ಪೇಪರ್ ತಯಾರಿಕೆ, ಭೂಕಂಪ, ಪ್ರವಾಹ, ಜ್ವಾಲಾಮುಖಿ ಸ್ಫೋಟ, ಮಿಂಚು ಇವೆಲ್ಲವೂ ಕೂಡ ಕಾರಣ. ಇನ್ನು ಕ್ಷೀಣಿಸುತ್ತಿರುವಂತಹ ಸಸ್ಯ ಮತ್ತು ಪ್ರಾಣಿಗಳ ಸಂಖ್ಯೆ ಹೆಚ್ಚಿಸೋದಕ್ಕೆ ತೆಗೆದುಕೊಳ್ಳಬಹುದಾದಂತಹ ಕ್ರಮಗಳು ಯಾವುವು? ಮರು ಅರಣ್ಯೀಕರಣ ಅಂದ್ರೇನು? ಅಫಾರೆಸ್ಟೇಷನ್. ಆಮೇಲೆ ಕಾಗದದ ಮರುಚಕ್ರೀಕರಣ, ಆಮೇಲೆ ರಾಷ್ಟ್ರೀಯ ಉದ್ಯಾನಗಳ ಸ್ಥಾಪನೆ, ಹೌದಲ್ವಾ? ಜೊತೆಗೆ ವನ್ಯಜೀವಿ ಧಾಮಗಳ ಸ್ಥಾಪನೆ. ಇವೆಲ್ಲವುಗಳಿಂದ ನಾವು ಕ್ಷೀಣಿಸ್ತಾ ಇರುವಂತಹ ಸಸ್ಯ ಮತ್ತು ಪ್ರಾಣಿಗಳ ಸಂಖ್ಯೆಯನ್ನ ಹೆಚ್ಚಿಸಬಹುದಾಗಿದೆ. ಓಕೆ, ಸೊ ಇದಿಷ್ಟು ಇದ್ರ ಬಗ್ಗೆ ಆಗಿತ್ತು. ಓಕೆ, ಹೋಪ್ ಸೊ ಇದೆಲ್ಲರಿಗೂ ನಿಮ್ಗೆ ಇದು ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ. ನೋಡಿ, ಇದ್ರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಕೂಡ ಬಂದಿದೆ ಪ್ರೀವಿಯಸ್ ಆಗಿ. EVS ಅಲ್ಲಿ ಇದ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.